ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಬ್ಯಾಂಕ್ನಿಂದ ಸಣ್ಣ ಸಾಲ ಪಡೆದ ಸಾಮಾನ್ಯ ವ್ಯಕ್ತಿ ಒಂದು ಇಎಂಐ ಮಿಸ್ ಮಾಡಿದ್ರೆ ಸಾಕು, ಬ್ಯಾಂಕಿನವರು ನೇರವಾಗಿ ಮನೆ ಬಾಗಿಲಿಗೆ ಬಂದು ನಿಲ್ತಾರೆ. ಮನೆ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಬೆದರಿಕೆ ಹಾಕ್ತಾರೆ. ಸಮಾಜದಲ್ಲಿ ನಮ್ಮ ಮಾನವನ್ನ ಹರಾಜು ಮಾಡ್ತಾರೆ. ಆದ್ರೆ ದೇಶದ ಪ್ರಭಾವಿ ಉದ್ಯಮಿಯೊಬ್ರು ಭಾರಿ ದೊಡ್ಡ ಪ್ರಮಾಣದ ಸಾಲ ಮಾಡಿ ವಾಪಸ್ ಕೊಡುವುದು ತೀರಾ ಸಣ್ಣ ಮೊತ್ತ ಅಂದ್ರೆ ನೀವು ನಂಬ್ತೀರಾ? ಇದು ಕೇವಲ ಸಾಧಾರಣ ಲೆಕ್ಕಾಚಾರ ಅಲ್ಲ, ಸಿಸ್ಟಮ್ನ ಒಳಗೆ ನಡೀತಾ ಇರುವಂತಹ ಒಂದು ಬೃಹತ್ ಕನ್ನ ಅಂತಾನೆ ಹೇಳ್ಬೋದು. ಇದು ಜಿ ಟೆಲಿಫಿಲ್ಮ್ಸ್ ಮತ್ತು ಎಸ್ಎಲ್ ಗ್ರೂಪ್ ಮಾಲೀಕ ಮಾಜಿ ರಾಜ್ಯಸಭಾ ಎಂಪಿ ಸುಭಾಷ್ ಚಂದ್ರ ಅವರ ಪ್ರಕರಣ. 2016ರಲ್ಲಿ ಬಿಜೆಪಿಯ ಪೂರ್ಣ ಬೆಂಬಲದೊಂದಿಗೆ ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ಇವರು ಆಡಳಿತ ಪಕ್ಷದ ಅತ್ಯಂತ ಆಪ್ತರು ಅನ್ನೋದು ಬಹಿರಂಗ ಸತ್ಯ. ಇವರ ಒಡೆತನದ ಜಿ ನ್ಯೂಸ್ ಚಾನೆಲ್ ದಿನವಿಡೀ ಪ್ರೈಮ್ ಟೈಮ್ನಲ್ಲಿ ಏನ್ ಮಾಡ್ತಾ ಇತ್ತು ಅನ್ನೋದು ದೇಶದ ಜನರಿಗೆ ಚೆನ್ನಾಗೇ ಗೊತ್ತಿದೆ. ಸರ್ಕಾರದ ತಪ್ಪುಗಳನ್ನ ಮುಚ್ಚಿಡೋದು, ಧರ್ಮಗಳ ನಡುವೆ ವಿಭಜನೆಯನ್ನ ಸೃಷ್ಟಿಸೋದು ಮತ್ತು ಆಡಳಿತ ಪಕ್ಷಕ್ಕೆ ಓಟು ಗಿಟ್ಟಿಸಿಕೊಡೋದೇ ಇವರ ಮಾಧ್ಯಮ ಸಾಮ್ರಾಜ್ಯದ ಮೂಲ ಕೆಲಸವಾಗಿತ್ತು. ಇತ್ತೀಚೆಗೆ ಬಂದ ಎನ್ಸಿಎಲ್ಟಿ ತೀರ್ಪಿನ ಪ್ರಕಾರ ಸುಭಾಷ್ ಚಂದ್ರ ಅವರ ಇನ್ಸಾಲ್ವೆನ್ಸಿ ರೀಪೇಮೆಂಟ್ ಪ್ಲಾನ್ ಅನ್ನ ಅನುಮೋದಿಸಲಾಗಿದೆ. ಇದರ ಅರ್ಥ ಬ್ಯಾಂಕ್ಗಳು ಮತ್ತು ಸಾಲದಾತ ಸಂಸ್ಥೆಗಳು ಇವರಿಂದ ಪಡೆಯಬೇಕಿದ್ದಂತಹ ಸಾಲ ಬರೋಬ್ಬರಿ 22,000 ಕೋಟಿಗೂ ಅಧಿಕ. ಇಷ್ಟೊಂದು ಬೃಹತ್ ಸಾಲಕ್ಕೆ ಸುಭಾಷ್ ಚಂದ್ರ ನೀಡ್ತಾ ಇರುವ ಮರುಪಾವತಿಯ ಮೊತ್ತ ಕೇವಲ 6.5 ಕೋಟಿ. ಅಂದ್ರೆ ಸಾಲ ನೀಡಿದ ಸಂಸ್ಥೆಗಳಿಗೆ ಹಿಂದಿರುಗಿಸ್ತಾ ಇರೋದು ಕೇವಲ 0.03% ಮಾತ್ರ. ಇನ್ನುಳಿದ 99.97% ಸಾಲವನ್ನ ಹೇರ್ ಕಟ್ ಹೆಸರಿನಲ್ಲಿ ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ. ಈ ಬೃಹತ್ ಹಗರಣವನ್ನ ಸರಳವಾಗಿ ಅರ್ಥೈಸಿಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಬ್ಯಾಂಕ್ನಿಂದ 10 ಲಕ್ಷ ಸಾಲ ಪಡೆದು ವಾಪಸ್ ಕೊಡುವಾಗ ಕೇವಲ ₹3 ಕೊಟ್ಟು ನನ್ನ ಹತ್ರ ಇಷ್ಟೇ ಇರುವುದು, ಉಳಿದದ್ದನ್ನ ಮನ್ನಾ ಮಾಡಿ ಅಂತ ಹೇಳಿದ ಹಾಗೆ. 2018ರಲ್ಲಿ ರಾಜ್ಯಸಭೆಗೆ ಬರುವಾಗ ಇವರ ಆಸ್ತಿ ಸಾವಿರಾರು ಕೋಟಿ ಇತ್ತು. ಆದ್ರೆ ಈಗ ಅಧಿಕಾರಿಗಳ ಲೆಕ್ಕಾಚಾರದ ಪ್ರಕಾರ ಇವರ ಹತ್ರ ಇರೋದು ಕೇವಲ 31 ಕೋಟಿ ಅಂತೆ. ಇವರ ಬಳಿ ಆಸ್ತಿಯೇ ಇಲ್ಲ, ಆದ್ರಿಂದ 6.5 ಕೋಟಿ ಸಿಗ್ತಾ ಇರೋದೇ ಹೆಚ್ಚು ಅನ್ನುವಂತಹ ವಿಚಿತ್ರವಾದ ತರ್ಕದ ಮೇಲೆ ನ್ಯಾಯಾಲಯ ಈ ನಿರ್ಧಾರಕ್ಕೆ ಬಂದಿದೆ. ಇಲ್ಲಿ ಕಳೆದು ಹೋಗಿರುವ 22,000 ಕೋಟಿ ಹಣ ಸರ್ಕಾರದ ಜೇಬಿನಿಂದ ಹೋದದ್ದಲ್ಲ. ಅದು ದಿನವಿಡೀ ಕಷ್ಟಪಟ್ಟು ದುಡಿದು ನಾಳೆಯ ಭವಿಷ್ಯಕ್ಕಾಗಿ ಬ್ಯಾಂಕ್ಗಳಲ್ಲಿ ಎಲ್ಐಸಿಯ ರೂಪದಲ್ಲಿ ರೂಪಾಯಿ ಕೂಡಿಟ್ಟ ಮಧ್ಯಮ ವರ್ಗದ ಮತ್ತು ಬಡ ಜನರ ರಕ್ತದ ಹಣ. ಎಲ್ಐಸಿ ಹೌಸಿಂಗ್ ಫೈನಾನ್ಸ್ ಒಂದಕ್ಕೆ ಸುಭಾಷ್ ಚಂದ್ರ ಅವರಿಂದ 1,332 ಕೋಟಿಗೂ ಅಧಿಕ ಹಣ ಬರಬೇಕಿತ್ತು. ಆದ್ರೆ ಈ ಪ್ಲಾನ್ ಪ್ರಕಾರ ಎಲ್ಐಸಿಗೆ ಸಿಗ್ತಾ ಇರೋದು ಕೇವಲ 38 ಲಕ್ಷ. ಅಂದ್ರೆ ಬಂದ ಸಾಲದ 0.028% ಮಾತ್ರ. ದೇಶದ ಬಡವರ ಉಳಿತಾಯ ಸಂಸ್ಥೆಗೆ ಇದರಿಂದ ಬಿದ್ದ ಹೊಡೆತ ಎಷ್ಟು ದೊಡ್ಡದು ಅಂತ ಒಮ್ಮೆ ಯೋಚಿಸಿ. ಈ ಬೋಗಸ್ ಮರುಪಾವತಿ ಯೋಜನೆಯನ್ನ ಎಲ್ಐಸಿ ಹೌಸಿಂಗ್ ಫೈನಾನ್ಸ್, ಕೆನರಾ ಬ್ಯಾಂಕ್, ಎಚ್ಡಿಎಫ್ಸಿ, ಆಕ್ಸಿಸ್ ಬ್ಯಾಂಕ್ ಸೇರಿದಂತೆ ಪ್ರಮುಖ ಬ್ಯಾಂಕ್ಗಳು ತೀವ್ರವಾಗಿ ವಿರೋಧಿಸಿದವು. ಕ್ರೆಡಿಟರ್ಸ್ಗಳ ಬಳಿ ಈ ಯೋಜನೆಯನ್ನ ತಡೆಯೋದಕ್ಕೆ ನ್ಯಾಯಾಂಗದಲ್ಲಿ ಹೋರಾಟ ನಡೀತಾ ಇತ್ತು. ಆದ್ರೆ ಈ ಗೊಂದಲದ ನಡುವೆ ಎಂಟ್ರಿ ಕೊಟ್ಟ ಎನ್ಸಿಎಲ್ಟಿ ಜುಡಿಷಿಯಲ್ ಮೆಂಬರ್ ನೀಲೇಶ್ ಶರ್ಮಾ ಬ್ಯಾಂಕುಗಳ ಎಲ್ಲಾ ಆಕ್ಷೇಪಗಳನ್ನ ವಜಾಗೊಳಿಸಿ ಈ ಯೋಜನೆಗೆ ಈಗ ಅಂತಿಮ ಮುದ್ದೆಯನ್ನ ಒತ್ತಿದ್ರು. ಮೆಜಾರಿಟಿ ವೋಟಿಂಗ್ ಶೇರ್ ನೆಪವೊಡ್ಡಿ ವಿರೋಧಿಸಿದ ಬ್ಯಾಂಕ್ಗಳ ಬಾಯಿಯನ್ನ ಇಲ್ಲಿ ಕಟ್ಟಿ ಹಾಕಲಾಯಿತು. ಸುಭಾಷ್ ಚಂದ್ರ ಅವರಿಗೆ ಇಷ್ಟೊಂದು ದೊಡ್ಡ ರಿಯಾಯಿತಿ ಸಿಕ್ಕಿದ್ದನ್ನ ನೋಡಿ ಸ್ವತಃ ವಿಜಯ್ ಮಲ್ಯ ಟ್ವಿಟರ್ನಲ್ಲಿ ವ್ಯಂಗ್ಯವಾಡಿದ್ದಾರೆ. ನನ್ನಿಂದ 6,203 ಕೋಟಿ ರೂಪಾಯಿ ಸಾಲದ ಬದಲಿಗೆ 14,100 ಕೋಟಿ ರೂಪಾಯಿ ಸಾಲವನ್ನ ವಸೂಲಿ ಮಾಡಲಾಯಿತು. ಆದ್ರೆ ಮೋದಿ ಸರ್ಕಾರದ ಆಪ್ತರಿಗೆ ಕೇವಲ 6.5 ಕೋಟಿಗೆ 22,000 ಕೋಟಿಯ ಸಾಲ ಮುಕ್ತಿ ಸಿಗುತ್ತೆ. ಇದೇನಾ ಭಾರತದ ಡೆಟ್ ರೆಸಲ್ಯೂಷನ್ ಜಸ್ಟಿಸ್ ಅಂತ ಪ್ರಶ್ನಿಸಿದ್ದಾರೆ. ಮಲ್ಯ, ಸಹರಾ, ಸುಬ್ರತೋ ರಾಯ್ ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡು ಹರಾಜು ಹಾಕಿದ ಸಿಸ್ಟಮ್ ಸುಭಾಷ್ ಚಂದ್ರ ವಿಷಯಕ್ಕೆ ಬಂದಾಗ ಮಾತ್ರ ಕಣ್ಮುಚ್ಚಿ ಕುಳಿತಿತು. ಯಾವುದೇ ಆಸ್ತಿ ಜಪ್ತಿ ಇಲ್ಲದೆ ಇವರನ್ನ ಸುಗುಣ ಸಂಪನ್ನನನ್ನಾಗಿ ಹೊರತರಲಾಗಿದೆ. ಅದಾನಿಯವರ ಮೇಲೆ ಅಮೆರಿಕದ ಕೋರ್ಟ್ಗಳಲ್ಲಿ ಗಂಭೀರ ಪ್ರಕರಣಗಳು ದಾಖಲಾದಾಗಲೂ ಭಾರತ ಸರ್ಕಾರ ಯಾವುದೇ ತನಿಖೆಗೆ ಮುಂದಾಗದೆ ಮೌನ ವಹಿಸಿತು. ಹಿಂದೆ ಸ್ವತಂತ್ರವಾಗಿ ವರದಿ ಮಾಡ್ತಾ ಇದ್ದ ಎನ್ಡಿಟಿವಿ ಚಾನೆಲ್ ಅನ್ನ ಅದಾನಿ ವಶಕ್ಕೆ ಪಡೆದ ನಂತರ ಅದು ಸರ್ಕಾರದ ಪರ ಪ್ರಚಾರ ಮಾಡುವ ಮಾಧ್ಯಮವಾಗಿ ಸಂಪೂರ್ಣವಾಗಿ ಬದಲಾಯಿತು.
ಮುಖೇಶ್ ಅಂಬಾನಿ, ಅದಾನಿ ಮತ್ತು ಸುಭಾಷ್ ಚಂದ್ರ ಅವರಂತಹ ಪ್ರಭಾವಿ ಉದ್ಯಮಿಗಳು ತಮ್ಮ ಮಾಧ್ಯಮಗಳ ಮೂಲಕ ದಿನವಿಡೀ ಕೋಮು ದ್ವೇಷವನ್ನ ಹಬ್ಬಿಸ್ತಾ ಜನಸಾಮಾನ್ಯರ ನಿಜವಾದ ಸಮಸ್ಯೆಗಳಿಂದ ಗಮನವನ್ನ ಬೇರೆಡೆಗೆ ಸೆಳೆದು ಸರ್ಕಾರದ ಪರ ವಾತಾವರಣವನ್ನ ನಿರ್ಮಿಸ್ತಾರೆ. ಈ ರೀತಿ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ರಾಜಕೀಯ ಲಾಭ ಮಾಡಿಕೊಡುವ ಪ್ರತಿಯಾಗಿ ಈ ವ್ಯವಸ್ಥೆಯು ಅವರ ಬ್ಯಾಂಕುಗಳಿಂದ ಪಡೆದ ಸಾವಿರಾರು ಕೋಟಿ ರೂಪಾಯಿಗಳ ಬೃಹತ್ ಸಾಲವನ್ನ ಮನ್ನಾ ಮಾಡುವ ಮೂಲಕ ಅವರ ಹಣಕಾಸಿನ ತಪ್ಪುಗಳನ್ನ ವೈಟ್ ವಾಶ್ ಮಾಡಿ ಪುರಸ್ಕರಿಸುತ್ತೆ. ನಾ ಖಾऊंगा ನಾ ಖಾನೆ दूंगा ಅನ್ನುವ ಮುಖವಾಡದ ಹಿಂದೆ ನಡೀತಾ ಇರುವುದು ಸಣ್ಣ ಭ್ರಷ್ಟಾಚಾರದ ನಿಗ್ರಹ ಅಲ್ಲ, ಬದಲಾಗಿ ಲೀಗಲ್ ಆಗಿ ನಡೀತಾ ಇರುವ ಬೃಹತ್ ಕಾರ್ಪೊರೇಟ್ ಲೂಟಿ. ಬಡವರ ಸಣ್ಣ ಸಾಲಕ್ಕೆ ಜಪ್ತಿ ಮಾಡುವ ವ್ಯವಸ್ಥೆ ಉದ್ಯಮಿಗಳ 22,000 ಕೋಟಿಯನ್ನ ಮನ್ನಾ ಮಾಡುತ್ತೆ. ನಮ್ಮ ರಕ್ತ ವೇದನೆಯ ಹಣವನ್ನ ಹೀಗೆ ಕಾರ್ಪೊರೇಟ್ ಮಿತ್ರರಿಗೆ ಬಳುವಳಿಯಾಗಿ ನೀಡ್ತಾ ಇರುವ ಸಿಸ್ಟಮ್ ವಿರುದ್ಧ ಧ್ವನಿ ಎತ್ತೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಈ ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ ಆಗಿರಬೇಕೋ ಅಥವಾ ಪ್ರಭಾವಿಗಳಿಗೆ ಬೇರೆ, ಜನಸಾಮಾನ್ಯರಿಗೆ ಬೇರೆ ಆಗಿರ್ಬೇಕಾ? ಇದರ ಬಗ್ಗೆ ಜನ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.